ಗೋಣಿಕೊಪ್ಪ ಬೈಪಾಸ್ ರಸ್ತೆಯಲ್ಲಿನ ಗುಂಡಿಬಿದ್ದ ರಸ್ತೆಯನ್ನು ಇಂಚರ ಚಾನಲ್ ನಿನ್ನೆ ರಿಪೋರ್ಟ್ ಮಾಡಿದ್ದರಿಂದ ಇವತ್ತು ಪಂಚಾಯತಿಯವರು ಬಂದ್ಬಿಟ್ಟು ಟೆಂಪ್ರವರಿಯಾಗಿ ಗುಂಡಿಯನ್ನು ಮುಚ್ಚಿಕೊಟ್ಟಿರ್ತಾರೆ. ಇದು ಗುಂಡಿಯಲ್ಲಾಗಿ ಸುಮಾರು ಜನ ಟೂ ವೀಲರಲ್ಲಿ ಬಿದ್ದು ಹಾಸ್ಪಿಟಲ್ ಸೇರಿದ್ದಾರೆ. ಇದು ಪರ್ಮನೆಂಟಾಗಿ ಡಾಂಬರೀಕರಣ ಇಲ್ಲ ಅಂದರೆ ಟಾರ್ ರಸ್ತೆಯನ್ನು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇಂಚರ ಕೊಡಗು ನಮಸ್ಕಾರ. ವರದಿ ಫಲಶ್ರುತಿ. ಇಂಚರ ಕೊಡಗು ಚಾನಲ್ ನಿನ್ನೆ ಶುಕ್ರವಾರ ಠಾಣೆ ಗೋಣಿಕೊಪ್ಪ ಬೈಪಾಸ್ ರಸ್ತೆಯ ಗುಂಡಿ ಬಿದ್ದಿರುವ ಬಗ್ಗೆ ವರದಿ ಮಾಡಿತ್ತು. ವರದಿ ಪ್ರಕಟಗೊಂಡ ಬೆನ್ನಲ್ಲೇ ಎಚ್ಚೆತ್ತ ವಾರ್ಡ್ ಸದಸ್ಯರು ಇಂದು ಬೆಳಿಗ್ಗೆ ತಾತ್ಕಾಲಿಕ ರಸ್ತೆ ಗುಂಡಿ ಮುಚ್ಚುವ ಕಾರ್ಯದಲ್ಲಿ ತೊಡಗಿರುವುದು ಬೈಪಾಸ್ ರಸ್ತೆಯಲ್ಲಿ ಸಂಚಾರ ಮಾಡುವ ಸವಾರರಿಗೆ ಕೊಂಚ ಸಮಾಧಾನ ತಂದಿದೆ. ಇಂದು ಬೆಳಿಗ್ಗೆ ಟಿಪ್ಪರ್ ಗಾಡಿಯಲ್ಲಿ ಎಂಸ್ಯಾಂಡ್ನಲ್ಲಿ ಕಲ್ಲು ಮಿಶ್ರಿತದಿಂದ ಗುಂಡಿ ಮುಚ್ಚುವ ಕಾರ್ಯ ನಡೆಯುವ ಸಂದರ್ಭದಲ್ಲಿ ವಾರ್ಡ್ನ ಸದಸ್ಯರಾದ ವಿವೇಕ್ ರವರನ್ನು ಮಾತನಾಡಿಸಿದಾಗ ಯಾಕೆ ರಸ್ತೆ ಗುಂಡಿ ಇಷ್ಟು ಸಮಯ ಆದರೂ ಕೂಡ ಯಾವ ಕಾಮಗಾರಿ ಕೂಡ ಮಾಡಿಲ್ಲ ಎಂಬ ಪ್ರಶ್ನೆಗೆ ಉಡಾಫೆ ಉತ್ತರ ನೀಡಿದ್ದು, ರಸ್ತೆ PWD ಇಲಾಖೆಯದ್ದು, ಅವರು ಮಾಡಿಲ್ಲ, ನಾವೇನ್ ಮಾಡೋದು ಎಂದು ವಾರ್ಡ್ನ ಸದಸ್ಯರಾಗಿ ಈ ರೀತಿ ಉತ್ತರ ನೀಡಿರುವುದು ಸರಿಯೇ? ಸಾರ್ವಜನಿಕರ ಪರವಾಗಿ ಕೆಲಸ ಮಾಡುವ ಸದಸ್ಯರು ಈ ರೀತಿಯಲ್ಲಿ ಹೇಳಿರುವುದು ವಿಪರ್ಯಾಸವೇ ಸರಿ? ಇಂತಹ ವಾರ್ಡ್ ಸದಸ್ಯರನ್ನು ಆರಿಸಿರುವ ವಾರ್ಡ್ನ ಸಾರ್ವಜನಿಕರೇ ಉತ್ತರಿಸಬೇಕು. ಆಟೋ ಚಾಲಕರು ಮಾತನಾಡಿ, ಕೇವಲ ರಸ್ತೆ ಗುಂಡಿಯನ್ನು ಜಲ್ಲಿ ಕಲ್ಲು ಹಾಕಿ ಮುಚ್ಚಿದರೆ ಪ್ರಯೋಜನವಿಲ್ಲ. ಅದರಿಂದ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಂದ ಇಲ್ಲಿ ನಿಂತಿರುವ ಗೂಡ್ಸ್ ಆಟೋಗಳ ಗ್ಲಾಸ್ಗಳಿಗೆ ಹಾನಿ ಒಡ್ಡವಾಗುವುದರಿಂದ ಈ ರಸ್ತೆಗೆ ಡಾಂಬರು ಅಥವಾ ಸಿಮೆಂಟ್ ರಸ್ತೆಯನ್ನು ಪೂರ್ತಿಯಾಗಿ ಮಾಡಿದಲ್ಲಿ ಮಾತ್ರ ಈ ಸಮಸ್ಯೆಗೆ ಪರಿಹಾರ ದೊರೆಯುವುದು ಎಂದರು.